ಪಿಟಿಸಿಎಲ್ ಪ್ರಕರಣಗಳಲ್ಲಿ ಖರೀದಿದಾರರು ಯಾಕೆ ಸೋಲುತ್ತಾರೆ? ಅಂದರೆ ಪಿಟಿಸಿಎಲ್ ಪ್ರಕರಣದಲ್ಲಿ ಪಿಟಿಸಿಎಲ್ ಜಮೀನು ಸಂಬಂಧಪಟ್ಟಂತೆ ಖರೀದಿದಾರರು ಯಾಕೆ ಸೋಲುತ್ತಾರೆ? ಇಂದಿನ ಈ ಪ್ರಶ್ನೆ. ಇದು ಪಾರ್ಟ್ 7 ಸಬ್ ಎ. ಲಕ್ಷಾಂತರ ರೂಪಾಯಿ ಮೌಲ್ಯದ ಜಮೀನನ್ನು ಕಳೆದುಕೊಳ್ಳಲು ಕಾರಣವಾಗುವ ಅತಿ ದೊಡ್ಡ ತಪ್ಪುಗಳು, ಅದರಲ್ಲೂ ಪ್ರಮುಖವಾಗಿ 10 ತಪ್ಪುಗಳು ಯಾವುವು ಎಂಬುದರ ಬಗ್ಗೆ ಈಗ ತಿಳಿಯೋಣ. ಸ್ನೇಹಿತರೆ, ಪಿಟಿಸಿಎಲ್ ಪ್ರಕರಣದಲ್ಲಿ ಸೋತ ನಂತರ ಹೆಚ್ಚಿನ ಖರೀದಿದಾರರು ಒಂದೇ ಮಾತು ಹೇಳುತ್ತಾರೆ: ನಾನು ಹಣ ಕೊಟ್ಟು ಖರೀದಿಸಿದ್ದೇನೆ, ಒಳ್ಳೆಯ ನಂಬಿಕೆಯಿಂದ ಗುಡ್ ಫೈತ್ಯಿಂದ ವ್ಯವಹರಿಸಿದ್ದೇನೆ, ನನ್ನ ಬಳಿ ನೋಂದಾಯಿತ ಸೇಲ್ ಡೀಡ್ ಇದೆ, RTC ನನ್ನ ಹೆಸರಿನಲ್ಲಿದೆ, ಬ್ಯಾಂಕ್ ಲೋನ್ ಕೂಡ ಸಿಕ್ಕಿದೆ. ಆದರೆ ನ್ಯಾಯಾಲಯದಲ್ಲಿ ಈ ಮಾತುಗಳು ಮಾತ್ರ ಸಾಕಾಗುವುದಿಲ್ಲ. ನಿಜವಾದ ಕಾರಣ ಏನು? ಈ ಪಿಟಿಸಿಎಲ್ ಪ್ರಕರಣದಲ್ಲಿ ಖರೀದಿದಾರರು ಯಾಕೆ ಸೋಲುತ್ತಾರೆ ಎಂಬುದಕ್ಕೆ ನಿಜವಾದ ಕಾರಣ ಏನು? ಸ್ನೇಹಿತರೆ, ಹೆಚ್ಚಿನ ಖರೀದಿದಾರರು ಕಾನೂನು ಗೊತ್ತಿಲ್ಲ ಎಂಬ ಕಾರಣದಿಂದ ಮಾತ್ರ ಸಂಕಷ್ಟಕ್ಕೆ ಸಿಲುಕುವುದಿಲ್ಲ. ಜಮೀನು ಖರೀದಿಸುವ ಮೊದಲು ಅಗತ್ಯ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದ ಕಾರಣದಿಂದ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅಂದರೆ ಕೆಲವು ಪ್ರಕರಣಗಳಲ್ಲಿ ಸಂಕಷ್ಟಕ್ಕೆ ಕಾರಣ ಪಿಟಿಸಿಎಲ್ ಕಾಯ್ದೆ ಮಾತ್ರವಲ್ಲ, ಸರಿಯಾದ ಡ್ಯೂ ಡಿಲಿಜೆನ್ಸ್ ಅಂದರೆ ಸಮಗ್ರ ಕಾನೂನು ಪರಿಶೀಲನೆ ಮಾಡದಿರುವುದು ಆಗಿರಬಹುದು. ಇದು ತಪ್ಪುಗಳ ಬಗ್ಗೆ ಈ ಪಿಟಿಸಿಎಲ್ ಜಮೀನನ್ನು ಕೊಂಡುಕೊಳ್ಳುವ ಸಮಯದಲ್ಲಿ ಖರೀದಿದಾರರು ಮಾಡುವ ತಪ್ಪುಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಅದರಲ್ಲಿ 1ನೇ ತಪ್ಪು ಏನೆಂದರೆ RTC ಮಾತ್ರ ನೋಡಿ ಜಮೀನನ್ನು ಖರೀದಿಸುವುದು. ಇದು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೊಡ್ಡ ತಪ್ಪುಗಳಲ್ಲಿ ಒಂದು. RTC ಜಮೀನಿನ ಪ್ರಸ್ತುತ ರೆವೆನ್ಯೂ ದಾಖಲೆಯನ್ನು ತೋರಿಸುತ್ತದೆ, ಆದರೆ ಗ್ರಾಂಟ್ ಆರ್ಡರ್, ಗ್ರಾಂಟ್ ರಿಜಿಸ್ಟರ್ ಮತ್ತು ಸಾಗುವಳಿ ಚೀಟ್ ಮುಂತಾದ ದಾಖಲೆಗಳು ಜಮೀನಿನ ಮೂಲ, ಅದರ ಇತಿಹಾಸ ಹಾಗೂ ಕಾನೂನು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಮಹತ್ವದ ಮಾಹಿತಿಯನ್ನು ನೀಡುತ್ತವೆ. ಅವುಗಳನ್ನು ನೋಡದೆ ಕೇವಲ RTCಯನ್ನು ನೋಡಿ ಕೊಂಡುಕೊಂಡಾಗ ಈ ರೀತಿ ಪಿಟಿಸಿಎಲ್ ಕೇಸು ಅವರಿಗೆ ವಿರೋಧವಾಗಿ ತೀರ್ಮಾನವಾಗುತ್ತದೆ. 2ನೇ ತಪ್ಪು, ಗ್ರಾಂಟ್ ಆರ್ಡರ್ ಅನ್ನು ನೋಡದೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು. ಬಹಳ ಜನ ಸೇಲ್ ಡೀಡ್ ಆಧರಿಸಿ ಜಮೀನು ನೋಂದಾಯಿಸಿಕೊಳ್ಳುತ್ತಾರೆ, ಆದರೆ ಗ್ರಾಂಟ್ ಆರ್ಡರ್ ಅನ್ನು ಪರಿಶೀಲಿಸುವುದಿಲ್ಲ. ಕೆಲವು ಪ್ರಕರಣಗಳಲ್ಲಿ ಇದೇ ದಾಖಲೆ ನ್ಯಾಯಾಲಯದ ಪರಿಶೀಲನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಬಹುದು. 3ನೇ ತಪ್ಪು ಏನೆಂದರೆ ಸಾಗುವಳಿ ಚೀಟಿಯನ್ನು ಪರಿಶೀಲಿಸದೆ ಜಮೀನು ಖರೀದಿಸುವುದು. ಸಾಗುವಳಿ ಚೀಟಿಯಲ್ಲಿ ಯಾವ ಷರತ್ತುಗಳಿವೆ, ಪರಭಾರೆ ನಿಷೇಧ ಇದೆಯೇ, ಯಾವ ನಿಯಮಗಳು ಅನ್ವಯಿಸುತ್ತವೆ ಎಂಬುದನ್ನು ತಿಳಿಯದೆ ಜಮೀನು ಖರೀದಿಸುವುದು ಮುಂದಿನ ದಿನಗಳಲ್ಲಿ ಕಾನೂನು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇನ್ನು 4ನೇ ತಪ್ಪು ಏನೆಂದರೆ ಹಳೆಯ ಜಮೀನು ಎಂದರೆ ಸುರಕ್ಷಿತ ಜಮೀನು ಎಂದುಕೊಳ್ಳುವುದು. 30 ಅಥವಾ 40 ಅಥವಾ 50 ವರ್ಷಗಳ ಹಳೆಯ ಜಮೀನು ಎಂಬ ಕಾರಣಕ್ಕೆ, ಅಂದರೆ ಹಳೆಯ ದಾಖಲೆ ಎಂಬ ಕಾರಣಕ್ಕೆ ಮತ್ತು ಮೂಲದಿಂದಲೂ ಒಂದೇ ಕುಟುಂಬದವರು ಇದ್ದಾರೆ ಎಂಬ ಕಾರಣಕ್ಕೆ ಯಾವುದೇ ಪರಿಶೀಲನೆ ಮಾಡದೆ ಖರೀದಿಸುವುದು ಸರಿಯಲ್ಲ. ಜಮೀನಿನ ವಯಸ್ಸು ಒಂದು ವಿಷಯವಾದರೆ ಅದರ ಕಾನೂನು ಇತಿಹಾಸ ಮತ್ತೊಂದು ವಿಷಯ. ಆದ್ದರಿಂದ ಜಮೀನು ಎಷ್ಟು ಹಳೆಯದು ಎಂಬುದಕ್ಕಿಂತ ಅದರ ದಾಖಲೆಗಳು ಮತ್ತು ಕಾನೂನು ಸ್ಥಿತಿಯನ್ನು ಪರಿಶೀಲಿಸುವುದು ಅತಿ ಹೆಚ್ಚು ಮುಖ್ಯ. 5ನೇ ತಪ್ಪು ಏನೆಂದರೆ ಬಾಕಿ ಇರುವ ಪ್ರಕರಣಗಳನ್ನು, ಅಂದರೆ ಪೆಂಡಿಂಗ್ ಕೇಸಸ್ ಅನ್ನು ಪರಿಶೀಲನೆ ಮಾಡದಿರುವುದು. ಬಹಳ ಜನ ಜಮೀನು ಖರೀದಿಸುವ ಮೊದಲು ಹೈಕೋರ್ಟ್, ಡೆಪ್ಯೂಟಿ ಕಮಿಷನರ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಗಳಲ್ಲಿ ಈ ಜಮೀನಿಗೆ ಸಂಬಂಧಿಸಿದ ಯಾವುದೇ ಪ್ರಕರಣ ಬಾಕಿ ಇದೆಯೇ ಎಂದು ಪರಿಶೀಲಿಸುವುದಿಲ್ಲ. ನಂತರ ಪಿಟಿಸಿಎಲ್ ನೋಟಿಸ್ ಬಂದಾಗ ಮಾತ್ರ ಜಮೀನಿನ ಕುರಿತು ಈಗಾಗಲೇ ಕಾನೂನು ಪ್ರಕ್ರಿಯೆ ನಡೆಯುತ್ತಿರುವುದನ್ನು ತಿಳಿದುಕೊಳ್ಳುತ್ತಾರೆ. ಇನ್ನು 6ನೇ ತಪ್ಪು ಏನೆಂದರೆ ಕೇವಲ ಮಧ್ಯವರ್ತಿಯ ಮಾತನ್ನು ನಂಬುವುದು. ಯಾವುದೇ ಸಮಸ್ಯೆ ಇಲ್ಲ, ಈ ಜಮೀನು ಕ್ಲಿಯರ್ ಇದೆ, ಎಲ್ಲರೂ ಖರೀದಿಸಿದ್ದಾರೆ ಎಂಬ ಮಾತುಗಳನ್ನು ಮಾತ್ರ ನಂಬಿ ನಿರ್ಧಾರ ತೆಗೆದುಕೊಳ್ಳಬಾರದು. ಇಂತಹ ಭರವಸೆಗಳು ದಾಖಲೆಗಳಿಗೆ ಪರ್ಯಾಯವಾಗುವುದಿಲ್ಲ. ಜಮೀನು ಖರೀದಿಸುವ ಮೊದಲು ಸಂಬಂಧಿತ ದಾಖಲೆಗಳನ್ನು
ಸ್ವತಃ ಪರಿಶೀಲಿಸಿ ಅಥವಾ ಅನುಭವಿ ವಕೀಲರಿಂದ ಪರಿಶೀಲಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಇನ್ನು 7ನೇ ತಪ್ಪು ಏನು ಅಂದರೆ ವಕೀಲರ ಕಾನೂನು ಅಭಿಪ್ರಾಯ ಪಡೆಯದಿರುವುದು. ಅನೇಕರು 50 ಲಕ್ಷ, 1 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತ ಕೊಟ್ಟು ಜಮೀನು ಖರೀದಿಸುತ್ತಾರೆ. ಆದರೆ ಖರೀದಿಸುವ ಮೊದಲು ಒಬ್ಬ ಅನುಭವಿ ವಕೀಲರಿಂದ ದಾಖಲೆಗಳ ಸಮಗ್ರ ಕಾನೂನು ಪರಿಶೀಲನೆ, ಲೀಗಲ್ ಒಪಿನಿಯನ್ ಮಾಡಿಸಿಕೊಳ್ಳುವುದಿಲ್ಲ. ಈ ಒಂದು ನಿರ್ಲಕ್ಷ್ಯವೇ ಮುಂದಿನ ದಿನಗಳಲ್ಲಿ ದೊಡ್ಡ ಕಾನೂನು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇನ್ನು 8ನೇ ತಪ್ಪು ಏನೆಂದರೆ ರೆವೆನ್ಯೂ ರೆಕಾರ್ಡ್ಸ್ ಅನ್ನು ಮಾತ್ರ ನಂಬುವುದು. RTC, ಮೊಟೇಷನ್ ಮತ್ತು EC ಪ್ರಮುಖ ದಾಖಲೆಗಳೇ ಸರಿ, ಆದರೆ ಈ ದಾಖಲೆಗಳೇ ಮಾತ್ರ ಯಾವುದೇ PTCL ಅಪಾಯ ಇಲ್ಲ ಎಂಬ ಖಾತರಿಯನ್ನು ನೀಡುವುದಿಲ್ಲ. ಜಮೀನು ಖರೀದಿಸುವ ಮೊದಲು ಗ್ರ್ಯಾಂಟ್ ಆರ್ಡರ್, ಸಾಗುವಳಿ ಚಿಟ್, ಗ್ರ್ಯಾಂಟ್ ರಿಜಿಸ್ಟರ್ ಹಾಗೂ ಇತರೆ ಸಂಬಂಧಿತ ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸುವುದು ಅಗತ್ಯ. ಇನ್ನು 9ನೇ ತಪ್ಪು ಏನೆಂದರೆ ಗ್ರ್ಯಾಂಟ್ ಕಂಡೀಷನ್ಸ್ ಅವುಗಳನ್ನು ಓದದೆ ಬಿಡುವುದು. ಕೆಲವು ಪ್ರಕರಣಗಳಲ್ಲಿ ಗ್ರ್ಯಾಂಟ್ ಕಂಡೀಷನ್ಸ್ ಪ್ರಕರಣದ ಫಲಿತಾಂಶದ ಮೇಲೆ ಮಹತ್ವದ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಜಮೀನು ಖರೀದಿಸುವ ಮೊದಲು ಆ ಷರತ್ತುಗಳನ್ನು ಎಚ್ಚರಿಕೆಯಿಂದ ಓದಿ ಅವುಗಳ ಕಾನೂನು ಅರ್ಥವನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಸ್ನೇಹಿತರೆ, ಇನ್ನು 10ನೇ ತಪ್ಪು ಏನೆಂದರೆ ಕಾನೂನು ಅರಿವಿಲ್ಲದೆ ಹೂಡಿಕೆ ಮಾಡುವುದು. ಬಹಳ ಜನ ಜಮೀನಿನ ಬೆಲೆ, ಸ್ಥಳ ಮತ್ತು ಭವಿಷ್ಯದ ಮೌಲ್ಯಗಳನ್ನು ಮಾತ್ರ ನೋಡುತ್ತಾರೆ. ಆದರೆ ಅದರ ಕಾನೂನು ಇತಿಹಾಸ, ದಾಖಲೆಗಳು ಮತ್ತು ಸಂಭವನೀಯ ಕಾನೂನು ಅಪಾಯಗಳನ್ನು ಪರಿಶೀಲಿಸುವುದಿಲ್ಲ. ಈ ಒಂದು ನಿರ್ಲಕ್ಷ್ಯವೇ ಜೀವನದ ಅತ್ಯಂತ ದುಬಾರಿ ತಪ್ಪಾಗಬಹುದು. ಈ ನಿಟ್ಟಿನಲ್ಲಿ ನ್ಯಾಯಾಲಯದ ದೃಷ್ಟಿಕೋನ ಏನೆಂದರೆ ಸ್ನೇಹಿತರೆ, ನ್ಯಾಯಾಲಯ ಒಂದು ದಾಖಲೆ ಅಥವಾ ಒಂದು ಪ್ರಶ್ನೆಯ ಆಧಾರದ ಮೇಲೆ ನಿರ್ಧಾರ ಕೈಗೊಳ್ಳುವುದಿಲ್ಲ. ಅದು ಗ್ರ್ಯಾಂಟ್ ಆರ್ಡರ್, ಸಾಗುವಳಿ ಚಿಟ್, ಗ್ರ್ಯಾಂಟ್ ರಿಜಿಸ್ಟರ್, ಮೊಟೇಷನ್ ರಿಜಿಸ್ಟರಿ, ಸೇಲ್ ದಾಖಲೆಗಳು, ರೆವೆನ್ಯೂ ಪ್ರೊಸೀಡಿಂಗ್ಸ್, ಹೈಕೋರ್ಟ್ ರೆಕಾರ್ಡ್ಸ್, ಸಾಕ್ಷ್ಯಗಳು, ಪ್ರಕರಣದ ವಾಸ್ತವಾಂಶಗಳು ಹಾಗೂ ಅನ್ವಯಿಸುವ ಕಾನೂನನ್ನು ಸಮಗ್ರವಾಗಿ ಪರಿಶೀಲಿಸಿ ಅಂತಿಮ ನಿರ್ಧಾರಕ್ಕೆ ಬರುತ್ತವೆ. ಆದ್ದರಿಂದ ನೆನಪಿಡಿ ಸ್ನೇಹಿತರೆ, PTCL ಪ್ರಕರಣಗಳಲ್ಲಿ ಕೇವಲ ಹಣ ಕೊಟ್ಟು ಜಮೀನು ಖರೀದಿಸಿದ್ದೀರಿ, ರಿಜಿಸ್ಟ್ರೇಷನ್ ಆಗಿದೆ ಅಥವಾ RTC ನಿಮ್ಮ ಹೆಸರಿನಲ್ಲಿದೆ ಎಂಬ ಕಾರಣಕ್ಕೆ ಮಾತ್ರ ಯಾವುದೇ ಪ್ರಕರಣದ ಫಲಿತಾಂಶ ನಿರ್ಧಾರವಾಗುವುದಿಲ್ಲ. ಪ್ರತಿಯೊಂದು ಪ್ರಕರಣವು ಅದರ ದಾಖಲೆಗಳು, ವಾಸ್ತವಾಂಶಗಳು ಮತ್ತು ಅನ್ವಯಿಸುವ ಕಾನೂನಿನ ಆಧಾರದ ಮೇಲೆ ಮಾತ್ರ ಪರಿಶೀಲಿಸಲಾಗುತ್ತದೆ. ಸರಿಯಾದ ದಾಖಲೆಗಳ ಪರಿಶೀಲನೆ, ಅನುಭವಿ ವಕೀಲರ ಕಾನೂನು ಸಲಹೆ, ಸಮಗ್ರ ಕಾನೂನು ಮತ್ತು ದಾಖಲೆಗಳ ಪರಿಶೀಲನೆ ಹಾಗೂ ಪ್ರಕರಣದ ನೈಜ ವಾಸ್ತವಾಂಶಗಳು ನಿಮ್ಮ ಪ್ರಕರಣವನ್ನು ಪರಿಣಾಮಕಾರಿ ಆಗಿ ಮಂಡಿಸಲು ಸಹಾಯ ಮಾಡಬಹುದು. ಇಲ್ಲಿಗೆ ಪಾರ್ಟ್ 7ರ ಪಾರ್ಟ್ 7A ಸಬ್ ಇಲ್ಲಿ ಮುಕ್ತಾಯವಾಗುತ್ತದೆ. ಮುಂದಿನ ಭಾಗವಾಗಿ ಪಾರ್ಟ್ 7B ಬರಲಿದೆ. ದಯವಿಟ್ಟು ಎಲ್ಲರೂ ಇದನ್ನು ಪಾರ್ಟ್ 7ರಿಂದ ಪಾರ್ಟ್ 7A ಇಂದ ಪಾರ್ಟ್ 7Y ವರೆಗೂ ಸಂಪೂರ್ಣ ವಿಭಾಗಗಳನ್ನು ನೋಡಿ ಇದರ ಮೂಲ ಅಂದರೆ ವಿವರವಾದಂತಹ ಎಲ್ಲ PTCL ಜಮೀನಿನ ವಿವರಗಳನ್ನು ತಿಳಿದುಕೊಳ್ಳಿ. ಮಾರಾಟ ಮಾಡುವ ಅಥವಾ ಮಾರಾಟ ತೆಗೆದುಕೊಳ್ಳುವ ಮುನ್ನ ಈ ಎಲ್ಲ ವಿಭಾಗಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಜಮೀನನ್ನು ಕೊಂಡುಕೊಳ್ಳಿ. ಈ ವಿಡಿಯೋನು ಕೊನೆಯವರೆಗೂ ನೋಡಿದ ತಮಗೆ ಧನ್ಯವಾದಗಳು.